ಗೆಲೆಲಿಯೋ ಏನ್ ಹೇಳ್ತಾನೆ? ಭೂಮಿ ಕೇಂದ್ರ ಅಲ್ಲವೇ ಅಲ್ಲ, ಸೌರವ್ಯೂಹಕ್ಕೆ ಕೂಡ ಸೂರ್ಯ ಕೇಂದ್ರ, ಹೀಲಿಯೋಸೆಂಟ್ರಿಕ್ ಕಾನ್ಸೆಪ್ಟ್. ಇದು ಚರ್ಚಿನ ಆಡಳಿತಕ್ಕೆ ಸವಾಲು. ಚರ್ಚೆ ಏನಾದ್ರೂ ಒಂದು ವಿಷಯದಲ್ಲಿ ಧರ್ಮ ತಪ್ಪು ವಿಜ್ಞಾನ ಸರಿ ಅಂತ ಒಪ್ಕೊಂಡ್ರೆ ಆಗ ಜನಸಾಮಾನ್ಯರು ಪ್ರಶ್ನೆ ಕೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದೇ ಒಂದು ವಿಷಯದಲ್ಲಿ ಬೈಬಲ್ ಅಥವಾ ಮನುಸ್ಮೃತಿ ತಪ್ಪು ಅಂತ ನಾವು ಯಾಕೆ ಹಾಕೋಬೇಕು? ಅನೇಕ ವಿಷಯಗಳಲ್ಲಿ ತಪ್ಪಿರ್ಬೋದು. ಅಂದ್ರೆ ಇವರ ಒಂದು ಅಬ್ಸಲ್ಯೂಟ್ ಹೋಲ್ಡ್ ಓವರ್ ದಿ ಮಾಸಸ್, ಜನ ಸಮುದಾಯದ ಮೇಲೆ ಇದ್ದಂತ ಬಿಗಿಯಾದ ಹಿಡಿತ ಒಡೆದು ಹೋಗುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಅಡ್ಡಿಯಾಗಿ ಧರ್ಮಗುರುಗಳು ಕಂಡು ಬಂದರೆ, ರಾಜ ಮತ್ತೆ ಧರ್ಮಗುರು ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲ ಕಾಲದಲ್ಲಿ ರಾಜ ಮತ್ತೆ ಧರ್ಮಗುರು ಅನನ್ಯವಾದ ಸಂಬಂಧವನ್ನು ಹೊಂದಿದ್ರು, ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿದ್ರು. ಯಾಕೆ? ರಾಜ ಪ್ರತ್ಯಕ್ಷ ದೇವತಾ, ಕಿಂಗ್ ಈಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ದೇವರನ್ನು ಒಪ್ಪ ಹೋಗಿದ್ರೆ ಧರ್ಮಗ್ರಂಥವನ್ನು ಒಪ್ಪಬೇಕು, ಧರ್ಮಗ್ರಂಥವನ್ನು ಒಪ್ಪ ಹೋಗಿದ್ರೆ ರಾಜಪ್ರಭುತ್ವವನ್ನು ಒಪ್ಪಬೇಕು. ರಾಜಪ್ರಭುತ್ವವನ್ನು ನೀವು ಪ್ರಶ್ನೆ ಮಾಡಿದ್ರೆ ಧರ್ಮಗ್ರಂಥವನ್ನ ಪ್ರಶ್ನೆ ಮಾಡಿದಾಗೆ, ಧರ್ಮಗ್ರಂಥವನ್ನ ಪ್ರಶ್ನೆ ಮಾಡಿದ್ರೆ ದೇವರನ್ನ ಪ್ರಶ್ನೆ ಮಾಡಿದ್ರೆ ಇದು ಶಿಕ್ಷಾರ್ಹ ಅಪರಾಧ. ಇದು ಯುರೋಪ್ನಲ್ಲಿ ಕಂಡು ಬಂದ ಸಂಘರ್ಷ, ಭಾರತದಲ್ಲಿ ಬರಲಿಲ್ಲ ಅನ್ಕೊಳ್ಬೇಡಿ. ಸ್ಪಷ್ಟವಾದ ಉದಾಹರಣೆ ಕಾಣಿಸೋದ್ರಿಂದ ನಾನು ಯುರೋಪಿಯನ್ ಹೇಳಿದೆ. ಇದಕ್ಕೆ ಅನೇಕ ಉದಾಹರಣೆಗಳಿವೆ. ನಮ್ಮ ನಾಟಕಗಳು ಬಂದಿವೆ ಹಿಂದಿನ ವ್ಯವಸ್ಥೆಯಲ್ಲಿ, ಹೇಗೆ ಭಾರತದಲ್ಲೂ ನಡೀತು. ಇನ್ನೊಂದು ಸಂಘರ್ಷ ರಾಜ ಮತ್ತೆ ಬಂಡವಾಳಗಾರನಿಗೆ ಎಲ್ಲಿ ಬಂತು ಅಂತಂದ್ರೆ, ಆಗ ಇದ್ದದ್ದು ಊಳಿಗಮಾನ್ಯ ಪದ್ಧತಿ. ಸಣ್ಣ ಸಣ್ಣ ಪಾಳೆಗಾರರು, ಪ್ರತಿಯೊಬ್ಬರಿಗೂ ಒಂದೇ ಗಡಿ ಇರುತ್ತೆ. ನಾವಿವತ್ತು ಅನೇಕ ಸಲ ನಮ್ಮ ಪ್ರದೇಶದ ಪಾಳೆಗಾರರನ್ನ ವೈಭವೀಕರಿಸೋದು, ಅವ್ರ ಮೂರ್ತಿಗಳನ್ನ ಸ್ಥಾಪಿಸೋದು, ಅವ್ರ ಹೆಸರಿನ ದಿನಾಚರಣೆಗಳನ್ನ ಮಾಡೋದು, ಇದನ್ನ ಯಾವುದೇ ಪ್ರಶ್ನೆ ಕೇಳ್ಕೊಳ್ಳದೆ ಮಾಡ್ತಾ ಇದ್ದೀವಿ, ವೈಭವೀಕರಣ. ಆದ್ರೆ ಇತಿಹಾಸದ ಸೂಕ್ಷ್ಮವಾದ ಅಧ್ಯಯನ ಏನ್ ತೋರಿಸುತ್ತೆ ನಮಗೆ ಅಂತಂದ್ರೆ, ಪಾಳೆಗಾರಿ ವ್ಯವಸ್ಥೆಯಲ್ಲಿ ಸತತವಾದ ಜಗಳಗಳು, ಕದನ, ಅಶಾಂತಿ, ಕ್ಷೋಭೆ ಸಮಾಜವನ್ನ ಕಾಡ್ತಾ ಇತ್ತು. ಒಂದು ವಿಸ್ತಾರವಾದ ಭೂಪ್ರದೇಶ, ಒಂದು ಮಾರುಕಟ್ಟೆ, ಏಕೀಕೃತ ಮಾರುಕಟ್ಟೆ, ಅದರೊಳಗಡೆನಲ್ಲಿ ಸಾಪೇಕ್ಷವಾದ ಶಾಂತಿಯ ಸ್ಥಾಪನೆ, ಒಂದೇ ರೀತಿಯ ತೂಕ ಮತ್ತು ಅಳತೆ, ಒಂದೇ ನಾಣ್ಯ, ಇದು ಬರದೆ ವ್ಯಾಪಾರ ವ್ಯವಹಾರ ಸುಖವಾಗಿ ಆಗೋದಿಲ್ಲ. ನೀವು ಚಿತ್ರದುರ್ಗದಿಂದ ದಾವಣಗೆರೆಗೆ ಹೋಗುವಂತಿಗೆ 2 ಪಾಳೆಗಾರ, ಅವರೆಲ್ಲರಿಗೂ ನೀವು ಸುಂಕ ಕಟ್ಟಬೇಕು. ಅಳತೆಗಳು ಬೇರೆ ಇರುತ್ತೆ, ತೂಕ ಬೇರೆ ಇರುತ್ತೆ, ನಾಣ್ಯ ಬೇರೆ ಇರುತ್ತೆ, ಸದಾಕಾಲ ಅಶಾಂತಿ ಇರುತ್ತೆ. ಈ ವ್ಯವಸ್ಥೆ ಹೋಗಬೇಕು. ಇದರ ಆಧಾರದಲ್ಲಿ ಸಣ್ಣ ಪುಟ್ಟ ರಾಷ್ಟ್ರಗಳು ಹೋಗಬೇಕು, ವಿಶಾಲವಾದಂತ ರಾಷ್ಟ್ರ ಬರಬೇಕು ಅನ್ನೋ ಪರಿಕಲ್ಪನೆ ಬಂತು. ಇದನ್ನ ನಾವು ಇತಿಹಾಸದಲ್ಲಿ ಏನು ಹೇಳ್ತೀವಿ ಅಂದ್ರೆ, ಬರ್ತ್ ಆಫ್ ನ್ಯಾಷನಲಿಸಮ್ ಅಂಡ್ ನೇಷನ್ ಸ್ಟೇಟ್. ರಾಷ್ಟ್ರದ ಆಧಾರದ ಮೇಲೆ ಪ್ರಭುತ್ವ, ಒಂದು ಪ್ರಭುತ್ವ. ಈ ಸಂಘರ್ಷ ಇದೆಯಲ್ಲ, ರಾಜ ಅಥವಾ ಪಾಳೆಗಾರ ಮತ್ತು ಬೆಳೀತಾ ಇರತಕ್ಕಂಥ ಬಂಡವಾಳಗಾರ, ಇದು ಯಾವ ಸ್ವರೂಪ ತಗೊಳ್ತು ಮುಂದೆ ಅಂದ್ರೆ, ಬಂಡವಾಳಗಾರರು ಪ್ರತಿಯೊಂದು ನೀತಿ ಕಾನೂನುಗಳನ್ನ ಮಾಡುವಾಗ ನಮ್ಮನ್ನ ಕೇಳಬೇಕು. ಇದು ಪಾರ್ಲಿಮೆಂಟಿನ ಉಗಮಕ್ಕೆ ಕಾರಣ. ದಯಮಾಡಿ ಆಲೋಚನೆ ಮಾಡಿ. ಒಂದು ದಿವಸ ಇದ್ದಕ್ಕಿದ್ದಾಗೆ ಇಡೀ ಜಗತ್ತನ್ನ ನಾವು ಜನಪ್ರತಿನಿಧಿಗಳ ಮೂಲಕ ನಡೆಸಬೇಕು, ಒಬ್ಬರೇ ಒಬ್ಬ ಮನುಷ್ಯ ನಡೆಸಬಾರದು ಅಂತ ಎಲ್ರಿಗೂ ಜ್ಞಾನೋದಯ ಆಯಿತು ಅನ್ನೋ ಭಾವನೆ ಏನಾದ್ರು ನಮಗಿದ್ರೆ, ಜನತಂತ್ರ ಆ ರೀತಿ ಹುಟ್ಟುಬಿಡ್ತು ಅಂತ ನಾವು ಭಾವಿಸಿದ್ರೆ ಅದು ತಪ್ಪು. ಜನತಂತ್ರ ಹುಟ್ಟಿದ್ದು ಈ ಸಂಘರ್ಷದಲ್ಲಿ. ಬಂಡವಾಳಗಾರರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀನು ಇಷ್ಟ ಬಂದಾಗ ಯುದ್ಧ ಮಾಡಬೇಡ, ನಾವು ಕಾಸು ಕೊಡೋದಿಲ್ಲ, ಅದಕ್ಕೆ ನೀನು ನಮ್ಮ ಆಜ್ಞೆಯನ್ನು ಪಾಲಿಸಬೇಕು. ದಯವಿಟ್ಟು ಇಂಗ್ಲೆಂಡಿನಲ್ಲಿ ನಡೆದ ಕ್ರಾಂತಿಯನ್ನ ಜ್ಞಾಪಿಸ್ಕೊಡಿ. ಜನಪ್ರತಿನಿಧಿಗಳ ಸಭೆ ಬಂದಿದ್ದು ಹೇಗೆ ಅಂತಂದ್ರೆ, ರಾಜನ ತಲೆಯನ್ನ ಕಡಿದು, ಚಾರ್ಲ್ಸ್ ತಲೆಯನ್ನ ರಸ್ತೆ ಎಳ್ಕೊಂಡು ಬಂದು ಕಡಿದ್ರನ್ನ. ಯಾರು ಜನತಂತ್ರ ಬಹಳ ಶಾಂತಿಯುತವಾಗಿ ಹುಟ್ಟಿತ್ತು ಅಂತಂದ್ರೆ ಅದನ್ನು ಮರೆತು ಬಿಡಿ, ಎಲ್ಲೂ ಶಾಂತಿಯುತವಾಗಿ ಹುಟ್ಟಿಲ್ಲ. ರಾಜನ ತಲೆಯನ್ನ ಕಡಿದು ಈ ಪ್ರಭುತ್ವವನ್ನು ಸ್ಥಾಪಿಸ್ತಾರೆ. ಆ ನಂತರ ಅನೇಕ ಮಹಾನ್ ಚಿಂತಕರು, ಅವ್ರನ್ನ ನಾವು ಮಾನವತಾವಾದಿ
ಸಾಮ್ಯವಾದಿ ಚಿಂತಕರು ಅಂತೀವಿ. ಆ ಚಿಂತನೆ ಬಂದಂಥ ಕಾಲವನ್ನ ದ ಪೀರಿಯಡ್ ಆಫ್ ಎನ್ಲೈಟನ್ಮೆಂಟ್, ಜ್ಞಾನೋದಯದ ಕಾಲ ಅಂತ ಕರೀತೀವಿ. ಜ್ಞಾನೋದಯದ ಕಾಲದಲ್ಲಿ ಅನೇಕ ಉತ್ತಮವಾದ ಆಲೋಚನೆಗಳು ಬಂತು. ಅದರ ಕಲ್ಮಿನೇಷನ್, ಅದಕ್ಕೆ ಒಂದು ಶಿಖರಪ್ರಾಯವಾಗಿ ಫ್ರೆಂಚ್ ಮಹಾಕ್ರಾಂತಿ ಆಯಿತು. ಫ್ರೆಂಚ್ ಮಹಾಕ್ರಾಂತಿಯ ಘೋಷಣೆಗಳು ಯಾವುದು? ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದನ್ನ ನಮ್ಮ ಸಂವಿಧಾನದಲ್ಲೂ ಆಶಯವಾಗಿ ಸ್ವೀಕರಿಸಿದ್ವಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಅಪ್ಯಾಯಮಾನವಾದಂಥ ಘೋಷಣೆ ಆಗಿದೆ. ಇದನ್ನ ಫ್ರೆಂಚ್ ಮಹಾಕ್ರಾಂತಿ ತಗೊಂಡು ಬಂತು. ಇಲ್ಲಿ ನಾವು ಮತ್ತೆ ಜ್ಞಾಪಿಸ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಈ ಜನತಂತ್ರ ಬರುವಾಗ ಅದು ನಿಜವಾಗಿಯೂ ಎಲ್ಲಾ ಜನಗಳ ಹಿತಾಸಕ್ತಿಯನ್ನ ಕಾಪಾಡ್ತಾ, ಸ್ವಾತಂತ್ರ್ಯ, ಎಲ್ಲರಿಗೂ ಸ್ವಾತಂತ್ರ್ಯ ಸಿಗ್ತಾ, ರಾಜ ಮಹಾರಾಜರ ಪದ್ಧತಿಗೆ ಹೋಲಿಸಿದ್ರೆ ನಾವೆಲ್ಲರೂ ಕೂಡ ಸ್ವತಂತ್ರರು, ಆ ಪದ್ಧತಿಗೆ ಹೋಲಿಸಿದ್ರೆ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸೋದರರು. ಆದ್ರೆ ನನಗೆ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ನಾನು ಯಾಕೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಫ್ಲೈಟಲ್ಲಿ ಬರಬಾರ್ದು ಅಂತಂದ್ರೆ, ಆಗ ನನ್ನ ಸ್ವಾತಂತ್ರ್ಯದ ಮಿತಿ ಗೊತ್ತಾಗತ್ತೆ. ನಿನ್ನ ಜೋಬನಲ್ಲಿ ಎಷ್ಟು ಕಾಸಿದೆಯೋ ನೀನು ಅಷ್ಟು ಸ್ವತಂತ್ರ. ನಾನು ಧೀರುಭಾಯ್ ಅಂಬಾನಿ ಇಬ್ರು ಸಮಾನರು, ನಾನು ಮತ್ತೆ ನರೇಂದ್ರ ಮೋದಿ ಸಮಾನರು, ಇಬ್ಬರಿಗೂ ಒಂದೇ ಓಟಿದೆ. ಧೀರುಭಾಯ್ ಅಂಬಾನಿ ಪಕ್ಕ ನಾನು ಯಾವತ್ತೂ ಕೂತ್ಕೊಳ್ಳಕ್ ಸಾಧ್ಯನೂ ಇಲ್ಲ, ಅದರ ಆಸೆನೂ ಇಲ್ಲ ನನಗೆ. ಆದ್ರೆ ನೀವು ಕೂತ್ಕೊಳ್ಳಕ್ ಹೋಗಿ ಗೊತ್ತಾಗತ್ತೆ ನಿಮ್ಗೆ, ಅಲ್ಲಿ ಟಾಟಾ ಕೂತ್ಕೊಳ್ಬೋದು, ಅಪ್ಪಪ್ಪ ಅಂದ್ರೆ ಅವ್ರ ಕಾಲ ಹತ್ರ ಏನಾದ್ರು ನಾರಾಯಣ ಮೂರ್ತಿ ಕೂತ್ಕೊಳ್ಬೋದು. ನಾವು ನೀವು ಕೂತ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇದೆ ಅನ್ನೋದು, ನಿಮ್ಮ ಸಮಾನತೆ, ಸ್ವಾತಂತ್ರ್ಯ, ನಿಮ್ಮ ಅಣ್ತಂದಿರು ಯಾರು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ನಾವು ಹೇಳ್ಕೊಳ್ಬೋದು ಎಲ್ಲರೂ ಅಣ್ತಂದಿರು, ನಾವು ಖಂಡಿತವಾಗ್ಲೂ ಅಲ್ಲ. ಈ ಒಂದು ಸಮಸ್ಯೆ ನಮ್ಮ ಜನತಂತ್ರದ ಒಳಗಡೆ ಅಂತರ್ಗತವಾಗಿ ಇತ್ತು. ಹಾಗೇನೆ ನಾವೇನು ಇಂಗ್ಲೆಂಡಿನ ಡೆಮಾಕ್ರಸಿ ಬಹಳ ದೊಡ್ಡ ಡೆಮಾಕ್ರಸಿ ಅಂತ ಸಂತೋಷವಾಗಿ ಹಾಡ್ತೀವಲ್ಲ, ಅದು ಹುಟ್ಟದಾಗ ಹೇಗಿತ್ತದು? ಕಾರ್ಲ್ ಮಾರ್ಕ್ಸ್ ಅವ್ರ ಭಾಷೆನಲ್ಲೇ ಹೇಳ್ಬೇಕಂತಂದ್ರೆ, ಅಟ್ ದಿ ಟೈಮ್ ಆಫ್ ಬರ್ತ್ ಕ್ಯಾಪಿಟಲಿಸಮ್ ವಾಸ್ ಡ್ರಿಪ್ಪಿಂಗ್ ಇನ್ ಬ್ಲಡ್. ರಕ್ತದಲ್ಲಿ ತೋರಿದಿತ್ತು. ಯಾರ ರಕ್ತ? ನೀವು ಚಾರ್ಲ್ಸ್ ಡಿಕನ್ಸನ್ ಕಾದಂಬರಿಗಳನ್ನು ಓದಿ, ಆಲಿವರ್ ಟ್ವಿಸ್ಟ್ ಓದ್ರಿ, ಡೇವಿಡ್ ಕಾಪರ್ಫೀಲ್ಡ್ ಓದ್ರಿ, ಬ್ಲೀಕ್ ಹೌಸ್ ಓದ್ರಿ, ಬಾಲಶ್ರಮ, ಚಿಮಣಿಗಳನ್ನ ಕ್ಲೀನ್ ಮಾಡೋದಕ್ಕೆ ಮೇಲ್ಗಡೆಯಿಂದ ಮಕ್ಕಳು ನಿಲ್ಲಿಸ್ತಾ ಇದ್ರು. ಯಾಕಂದ್ರೆ ಚಿಮಣಿ ಒಳಗಡೆ ದೊಡ್ಡ ಮನುಷ್ಯರು ಹೋಗಲ್ಲ, 5 ವರ್ಷ 6 ವರ್ಷದ ಮಕ್ಕಳು ಹೋಗ್ತಿದ್ರು. ಸೂಕ್ಷ್ಮವಾದ ಕೆಲಸಗಳು ಮಾಡೋದಕ್ಕೆ ಸಣ್ಣ ಸಣ್ಣ ಬೆರಳುಗಳು ಬೇಕು ಅಂದಿದ್ದ ಕಡೆ ಮಕ್ಕಳನ್ನ ಎಂಗೇಜ್ ಮಾಡ್ತಿದ್ರು, ಹೆಣ್ಣು ಮಕ್ಕಳನ್ನ ಎಂಗೇಜ್ ಮಾಡ್ತಿದ್ರು. 18 ಗಂಟೆ ದುಡಿಸ್ತಾ ಇದ್ರು. ದಾಸ್ ಕ್ಯಾಪಿಟಲ್ನ ಮೊದಲನೇ ಸಂಪುಟಕ್ಕೆ ಸಂಗ್ರಹಿಸಿದಂತ ಎಲ್ಲ ಮಾಹಿತಿಗಳು ಕೂಡ ಬಂಡವಾಳವಾದದ ಈ ಕ್ರೌರ್ಯವನ್ನ ಬಿಚ್ಚಿಡಲಿಕ್ಕೆ ಮಾಡಿತ್ತು. ಸೊ ಯಾವತ್ತೂ ನಮಗೆ ಭ್ರಮೆ ಬೇಡ. ಈ ಜನತಂತ್ರ ವರ್ಗಾತೀತವಾದದ್ದು. ಇದು ಜಗತ್ತಿನ ಎಲ್ಲರಿಗೂ ಸುಖ ಸಂತೋಷವನ್ನು ಕೊಡುತ್ತೆ. ಇದೊಂದು ದೊಡ್ಡ ಸುಳ್ಳು. ಜನತಂತ್ರದ ಲಕ್ಷಣವೇ ವರ್ಗ ಲಕ್ಷಣ. ಯಾವ ವರ್ಗದ ಕೈಯಲ್ಲಿ ಅಧಿಕಾರ ಇದೆ ಅದರ ಮೇಲೆ ಜನತಂತ್ರದ ಮೂಲ ಸ್ವರೂಪ ನಿರ್ಧಾರ ಆಗುತ್ತೆ. ನಮ್ಮ ವಿಷಯ ಇರೋದು ಜನತಂತ್ರದ ಸ್ವರೂಪ. ಏನ್ ಸ್ವರೂಪ? ವರ್ಗ ಲಕ್ಷಣವೇ ಅದರ ಸ್ವರೂಪ. ಯಾವ ವರ್ಗ ಯಾರಿಗೋಸ್ಕರ ಅಧಿಕಾರವನ್ನ ಹಿಡಿದಿದೆ ಅನ್ನೋದನ್ನ ನಾವು ಗುರುತಿಸ್ತೀರ ಇದ್ರೆ ನಮ್ಮ ಎಲ್ಲ ಚರ್ಚೆಯೂ ನಿಷ್ಫಲ ಆಗುತ್ತೆ. It is by the capitalist, of the capitalist, for the capitalist in essence. Essence ಅಲ್ಲಿ. ಹಾಗಂತ ನಮ್ಗೆ ನಿಮ್ಗೆ ಅಧಿಕಾರನೇ ಇಲ್ಲ, ನಾವು ಹೋರಾಡಕ್ಕೆ ಸಾಧ್ಯ ಇಲ್ಲ, ನಾವು ಗಳಿಸ್ಕೊಳ್ಳಿಕ್ಕೆ ಏನೂ ಸಾಧ್ಯ ಇಲ್ಲ ಅನ್ನೋ ಹಾಗಿದ್ರೆ ನಾವು ಚರ್ಚೆ ಮಾಡಬೇಕಾಗಿರಲಿಲ್ಲ. ಇಟ್ಸ್ ಎಸೆನ್ಷಿಯಲ್ ಫೀಚರ್ ಏನು ಅಂದ್ರೆ ಬಂಡವಾಳಗಾರನಿಗೋಸ್ಕರ ರಚಿತವಾದಂತ ಪ್ರಜಾಪ್ರಭುತ್ವ. ಆದ್ರೆ ಆರಂಭ ಕಾಲದಲ್ಲಿ ಇದಕ್ಕೆ ಒಂದಷ್ಟು ಪ್ರಗತಿಶೀಲ ಗುಣ ಇತ್ತು. ಪಾರ್ಲಿಮೆಂಟ್ ನಲ್ಲಿ ಒಂದು ಡೆಕೋರಮ್ ಅಂತ ಇರೋದು, ಮರ್ಯಾದೆ ಅಂತಿರೋದು. ವಿರೋಧ ಪಕ್ಷದವ್ರು ಮಾತಾಡಿದ್ರೆ ಆಳೋ ಪಕ್ಷದವರು ಸಹನೆಯಿಂದ ಕೇಳಿಸ್ಕೊಳ್ಬೇಕು, ಅವ್ರಿಗೆ ಹೆಚ್ಚು ಸಮಯ ಕೊಡಬೇಕು, ಅವರ ಸಲಹೆಗಳನ್ನು ಸ್ವೀಕರಿಸಬೇಕು, ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಅವ್ರ ಜೊತೆನಲ್ಲಿ ಮಾತುಕತೆಗಳನ್ನು ತೊಡಗಿಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಧ್ವನಿಗೆ ಬೆಲೆ ಕೊಡಬೇಕು, ಜನ ಹೋರಾಟಗಳಿಗೆ ಉತ್ತೇಜನ ಕೊಡಬೇಕು.
ವಿಧಾನಸೌಧಕ್ಕೆ ಬರ್ತೀನಿ ಅಂದ್ರೆ ಬರಬೇಕು, ಪಾರ್ಲಿಮೆಂಟಿಗೆ ಬರ್ತೀವಿ ಅಂತಂದ್ರೆ ಬಿಡಬೇಕು. ಜನತಾಂತ್ರಿಕ ಹೋರಾಟಗಳ ಮೇಲೆ ಪೊಲೀಸ್ ಉಪಯೋಗಿಸಬಾರ್ದು, ಮಿಲಿಟರಿ ಉಪಯೋಗಿಸಬಾರ್ದು. ನ್ಯಾಯಾಂಗಕ್ಕೆ ಒಂದು ಸ್ವಾತಂತ್ರ್ಯ ಇರಬೇಕು, ಸ್ವಾಯತ್ತತೆ ಇರಬೇಕು. ನ್ಯಾಯಾಧೀಶರು ಬಂಡವಾಳಗಾರರ ಜೊತೆನಲ್ಲಿ ಬೆರೀಬಾರ್ದು, ರಾಜಕಾರಣಿಗಳ ಜೊತೆನಲ್ಲಿ ಬೆರೀಬಾರ್ದು. ಆದ್ರೆ ಈಗ at the risk of contempt of court and requesting the learned advocates here to excuse me, I would say, ನಿಮಗನ್ಸುತ್ತೆ ಇದು ಯಾರ ಕಿಸೆಯಿಂದ ಬರ್ತಾ ಇದೆ? ನ್ಯಾಯಾಂಗ ಎಲ್ಲಿಂದ ಬರ್ತಾ ಇದೆ? ಇದು ಯಾರ ಸೇವೆಗೆ ಬರ್ತಾ ಇದೆ? ಜನಸಾಮಾನ್ಯನ ಪರವಾಗಿರ್ತಕ್ಕಂಥ ತೀರ್ಪುಗಳು ಬರೋದೇ ಇಲ್ಲ. ಆದಾನಿ ಅಂಬಾನಿ ಕೇಸ್ ಆದ್ರೆ ಮಾರನೇ ದಿನನೇ ಅದನ್ನು ಕೇಳಿಸ್ಕೊಂಡ್ರು, ಮಾರನೇ ದಿನನೇ ಜಡ್ಜ್ಮೆಂಟ್ ಕೊಡ್ತಾರೆ. ಯಾರೇ ಆರ್ಗ್ಯೂ ಮಾಡಲಿ, ಅದು ವೆಂಕಟೇಶ್ ಅವರೇ ಆರ್ಗ್ಯೂ ಮಾಡಲಿ, ಯಾರೇ ಆರ್ಗ್ಯೂ ಮಾಡಿದ್ರು ಅವ್ರ ಕೇಸ್ ಡಿಸೈಡ್ ಆಗ. ನಿಮ್ಮ ಕೇಸ್ಗೆ ಪ್ರಶಾಂತ್ ಭೂಷಣ್, ಕಪಿಲ್ ಸಿಬ್ಬಾಲ್, ಬ್ಯಾಟ್ರಿ ಆಫ್ ಲಾಯರ್ಸ್ ನೀವು ಅಪಾಯಿಂಟ್ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ನ್ಯಾಯ ಸಿಗಲ್ಲ. ಅವ್ರನ್ನ ನೀವು ಅಪಾಯಿಂಟ್ ಮಾಡೋದು ನಿಮ್ಮ ಕೈಯಲ್ಲಿ ಆಗೋದು ಇಲ್ಲ. ಇದು ವಾಸ್ತವಿಕ ಗುಣ. ಅಂದ್ರೇನು, ಸಾಪೇಕ್ಷವಾಗಿ ಏನೊಂದು ಒಳ್ಳೆ ಗುಣವನ್ನು ನಾವು ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಅಮೆರಿಕದ ಡೆಮಾಕ್ರಸಿಗಳಲ್ಲಿ ಪ್ರಾರಂಭದಲ್ಲಿ ನೋಡಿದ್ದೀವಿ, ಅದು ಇವತ್ತಿಲ್ಲ. ಯಾಕಿಲ್ವಾಯ್ತು? 1864 ಹಿಂದನೆ ತಾನು ಸಾಯೋದಕ್ಕೆ ಕೆಲವು ದಿನ ಮುಂಚೆ ಅಬ್ರಹಾಂ ಲಿಂಕನ್ ಒಂದು ಸ್ಪೀಚ್ ನಲ್ಲಿ ಹೇಳ್ತಾನೆ, ಐ ಡ್ರೆಡ್ ಟು ಥಿಂಕ್ ಆಫ್ ಎ ಡೇ ವೆನ್ ಮೈ beautiful country will be taken over by the corporate houses and all the organs of this state will become subservient to the corporate class. ಅಂದ್ರೆ ನನ್ನ ಸುಂದರವಾದಂತ ಅಮೆರಿಕ ಜನತಂತ್ರ ಇದಕ್ಕೆ ಎಂತ ಗತಿ ಕಾಣಿಸ್ತಾ ಇದೆ, ನನಗೆ ಭಯ ಆಗುತ್ತೆ. ಅದೇನು ಅಂದ್ರೆ ಮುಂದೊಂದು ದಿನ ಇಡೀ ದೇಶವನ್ನ ಕಾರ್ಪೊರೇಟ್ಗಳು ತಮ್ಮ ಕೈಗೆ ವಶ ಮಾಡ್ಕೊಳ್ತಾರೆ. ಇಲ್ಲಿನ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲವೂ ಕೂಡ ಅವರ ಸೇವೆಗೆ ಹೋಗ್ಬಿಡುತ್ತದೆ. ಆತನ ಮಾತು ಒಂದು ರೀತಿ ಪ್ರವಾದಿ ನುಡಿ ಆಗೋಯ್ತದು. ಮುಂದಿನ ದಿನಗಳಲ್ಲಿ ಅಮೆರಿಕ ಹಾಗೆ ಬೆಳೆಯಿತು. ಇತ್ತೀಚಿನ ಬೆಳವಣಿಗೆ ಹೇಗಿದೆ ನಿಮಗೆ? ನಾವು ಈ ಚರ್ಚೆಯನ್ನು ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ, ಅದನ್ನು ನಾನು ಹೇಳದೇ ಇದ್ರು ನಿಮ್ಗೆಲ್ಲ ಗೊತ್ತು. ನಮ್ಮ ದೇಶದಲ್ಲಿ ಜನತಂತ್ರದ ಕತ್ತಿ ಹಿಸುತ್ತಾ ಇದೆ. ಪ್ರತಿದಿನ ಕೂಡ ನಾವು ಜನಗಳ ದೈನಂದಿನ ಸಮಸ್ಯೆಯ ಬಗ್ಗೆ ಕೇಳಿಸ್ಕೊಳ್ಳೋದ್ರ ಬದಲು ಮೋದಿ ಶಾ ಯಾವ ಪಿತೂರಿ ಮಾಡಿದ್ದಾರೆ, ಯಾವ ವಿಷಯದ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತೆ, ಯಾವ ವಿಷಯ ನಮ್ಮನ್ನೆಲ್ಲ 3 ತಿಂಗಳು ಮುಳುಗಿಸ್ಬಿಡುತ್ತೆ ಅನ್ನೋ ಆತಂಕದಲ್ಲಿ ಕಳೀತಾ ಇದೆ. ಅದು ಒಂದಿನ ಘುಸ್ಪೇಟಿಯ ಚರ್ಚೆ, ಒಂದಿನ SIR ಚರ್ಚೆ, ಒಂದ್ ದಿವಸ ಹಿಜಾಬ್ ಚರ್ಚೆ, ಮತ್ತೊಂದು ದಿವಸ ಇದೊಂದು ಚರ್ಚೆ. ಇದನ್ನು ನಾವು ಮುಳುಗೋಗ್ತೀವಿ, ಮುಖ್ಯ ವಿಷಯಗಳಿಗೆ ದೂರ ಹೋಗ್ತಾ ಇದೀವಿ. ಜನತಂತ್ರ ಅಪಾಯದಲ್ಲಿದೆ. ಇಷ್ಟೆಲ್ಲ ಆ ಹಿಂದೂ ಮುಸ್ಲಿಂ ಗಲಭೆಗಳಾಗ್ಲಿ ಮತ್ತೊಂದಾಗ್ಲಿ ಯಾಕೆ ನಡೀತಾ ಇದೆ? ಬಹಳ ಹಿಂದೆನೆ ಅಂಬೇಡ್ಕರ್ ಹೇಳಿದ್ರು, ಭಾರತದಲ್ಲಿ ನಾವು ಬ್ರಾಹ್ಮಣವಾದ ಮತ್ತು ಬಂಡವಾಳವಾದ ಎರಡನ್ನೂ ಹೋರಾಟ ಮಾಡಬೇಕು. ಇವತ್ತು ತೇಲ್ತುಂಬಡೆ ಅವರ ಭಾಷೆನಲ್ಲಿ ಹೇಳ್ಬೇಕಂದ್ರೆ ವಿ ಆರ್ ಫೈಟಿಂಗ್ ಬ್ರಾಹ್ಮಿನಿಕಲ್ ಫ್ಯಾಸಿಸಮ್. ನೀವು ಬ್ರಾಹ್ಮಿನಿಕಲ್ ಅನ್ನೋ ವರ್ಡನ್ನು ಉಪಯೋಗಿಸ್ತಾ ಇರಿ. ಹಿಂದುತ್ವ ಅನ್ನೋದು ಉಪಯೋಗಿಸಲೇಬೇಕು. ಹಿಂದುತ್ವ, ಫ್ಯಾಸಿಸಮ್ ಅಂದ್ರೆ ಇಲ್ಲಿ ಫ್ಯಾಸಿಸಮ್ ಅನ್ನೋದು ಯಾರಿಗೋಸ್ಕರ ತರ್ತಿದ್ದಾರೆ? ಇದು ಕೇವಲ ನರೇಂದ್ರ ಮೋದಿ ಅವರ ತಲೆಯಿಂದನೋ ದತ್ತಾತ್ರೇಯ ಹೊಸಬಾಳೆ ತಲೆಯಿಂದನೋ ಬಂದಿದೆ ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಇದರಿಂದ ಇರ್ತಕ್ಕಂಥ ಅತಿ ದೊಡ್ಡ ಹುನ್ನಾರ ಏನಂತಂದ್ರೆ ಈ ದೇಶದ ನೈಸರ್ಗಿಕ ಸಂಪನ್ಮೂಲಗಳು, ಈ ದೇಶದ ಸಂಪತ್ತು, ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥ ಐಶ್ವರ್ಯ, ಇದನ್ನೆಲ್ಲ ಕೆಲವೇ ಮನೆತನಗಳು ಕಸಿದುಕೊಳ್ಳಬೇಕು. ಸಾವಿರಾರು ಎಕರೆ ಭೂಮಿಯವರಿಗೆ ₹1 ತರ ಮಾರಾಟ ಆಗ್ತಿದೆ ಅಥವಾ ಲೀಸ್ಗೆ ಹೋಗ್ತಾ ಇದೆ. ಬರೀ ಭಾರತದಲ್ಲ, ಹೊರಗಡೆ ಕೂಡ ಅವ್ರಿಗೋಸ್ಕರ ವ್ಯವಹಾರಗಳನ್ನ ಸರ್ಕಾರ ಕುದುರಿಸ್ತಾ ಇದೆ. ಅಂದ್ರೆ ಸ್ಟೇಟ್ ಈಸ್ ಸಬ್ಸರ್ವಿಯೆಂಟ್ ಟು ಮೊನೊಪೊಲಿ ಕ್ಯಾಪಿಟಲಿಸಮ್. ಏಕಸ್ವಾಮ್ಯ ಬಂಡವಾಳ ಗುಲಾಮಗಿರಿಯಲ್ಲಿ ಇವತ್ತು ಪ್ರಭುತ್ವ ಇದೆ. ಇದರಿಂದ ಜನಗಳ ಮನಸ್ಸನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಈ ಹಲಾಲು, ಹಿಜಾಬು, SIR
ಅನೇಕ ಬರುತ್ತೆ. ಜೊತೆಗೆ ಇದು ಆಳೋ ಪಕ್ಷದ ಅಧಿಕಾರದ ಕೇಂದ್ರೀಕರಣಕ್ಕೋಸ್ಕರ ಬರುತ್ತೆ. ಆದ್ರೆ ನಾವು ಬರೀ ನಮ್ಮ ಎದುರುಗಡೆ ಕಾಣಿಸೋ ಮುಖ ಮೋದಿ ಅಥವಾ ಅಮಿತ್ ಶಾನ ನಮ್ಮ ಮಹಾನ್ ಶತ್ರುಗಳು ಅಂತ ಭಾವಿಸೋದು ತಪ್ಪಾಗತ್ತೆ. ಇದು ಹಿಂದೆ ವ್ಯವಸ್ಥೆ ಇದೆ. ಪ್ರಾಯಶಃ ಇನ್ನು 2 ನಿಮಿಷ 3 ನಿಮಿಷ ಇದೆ, ಅಷ್ಟನ್ನು ಮುಗಿಸ್ತೀನಿ. ಅಮೆರಿಕದ ವ್ಯವಸ್ಥೆನ ಯಾರು ನಿಯಂತ್ರಣ ಮಾಡ್ತಾರೆ? ಸಾಮಾನ್ಯವಾಗಿ ನಾವು ವಿದ್ಯಾವಂತರು ಇವತ್ತು ಚರ್ಚೆ ಕೂತ್ಕೊಂಡ್ರೆ ಆ ಟ್ರಂಪ್ ಒಬ್ಬ ಹುಚ್ಚ ಅಂದ್ರೆ ದೇರ್ ಇಸ್ ಎ ಮೆಥಡ್ ಇನ್ ದಿಸ್ ಮ್ಯಾಡ್ನೆಸ್. ಅವನು ಬರೇ ಹುಚ್ಚ ಅಲ್ಲ, ಅವನು ಅಸಾಧಾರಣ ಹುಚ್ಚ, ಪ್ರತಿಭಾವಂತ ಹುಚ್ಚ, ಕ್ರೂರಿ ಹುಚ್ಚ ಅವನು. ನೀವು ಅವನನ್ನು ತೆಗೆದು ನೀವು ಬೈಡನ್ನು ಮತ್ತೊಬ್ಬನು ಸ್ವಲ್ಪ ಸಭ್ಯವಾಗಿ ಕಾಣಿಸೋನ್ನ ಕರ್ಕೊಂಡು ಬಂದರೂ ಕೂಡ ಇರಾನ್ ಮೇಲೆ ಬಾಂಬ್ ಆಗೇ ಆಗುತ್ತೆ. ಒಬಾಮನ್ ಕಾಲದಲ್ಲೂ ಆಗಿದೆ, ಒಬಾಮ ಬಂದು ಹೋಗಿ ಬೈಡನ್ ಕಾಲದಲ್ಲೂ ಆಗಿದೆ, ಐಸನ್ಹೋವರ್ ಕಾಲದಲ್ಲೂ ಆಗಿದೆ, ಮಹಾನ್ ಜನತಂತ್ರ ಪ್ರೇಮಿ ಅಧ್ಯಕ್ಷ ಕೆನಡಿ ಕಾಲದಲ್ಲೂ ಆಗಿದೆ, ಕ್ಯೂಬಾ ಮೇಲೂ ಬಿದ್ದಿದ್ದಾರೆ, ವಿಯೆಟ್ನಾಂ ಮೇಲೂ ಬಿದ್ದಿದ್ದಾರೆ. ಇದು ವರ್ಗ ಲಕ್ಷಣ ಸ್ವಾಮಿ, ಇದು ಸಾಮ್ರಾಜ್ಯಶಾಹಿಯ ಲಕ್ಷಣ. ಸಾಮ್ರಾಜ್ಯಶಾಹಿಯ ಮೂಲಭೂತ ಲಕ್ಷಣವೇ ಯುದ್ಧ. ಯುದ್ಧ ಇಲ್ಲ ಇದ್ರೆ ಅವರು ಸತ್ತೋಗ್ತಾರೆ. ದೇ ಆರ್ ದಿ ಮರ್ಚೆಂಟ್ಸ್ ಆಫ್ ಡೆತ್. ಐಸನ್ಹೋವರ್ ಇನ್ನೊಬ್ಬ ಅಧ್ಯಕ್ಷ, ಅವನು ಕೂಡ ಅಧ್ಯಕ್ಷಗಿರಿಯನ್ನ ಕಳ್ಕೊಳ್ಳುವಾಗ ಒಂದು ಒಳ್ಳೆ ಭಾಷಣ ಮಾಡ್ತಾನೆ. ಹೂ ಈಸ್ ರೂಲಿಂಗ್ ಅಮೆರಿಕಾ? ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಸೈನ್ಯ ಮತ್ತು ಬೃಹತ್ ಕೈಗಾರಿಕೆಗಳ ಮೈತ್ರಿಕೂಟ ಅಮೆರಿಕವನ್ನು ಆಳ್ತಾ ಇದೆ. ಹಾಗಾಗೇನೆ ಅಮೆರಿಕಾದಲ್ಲಿ ಇವತ್ತು ಯಾಕೆ ನಿಮ್ಗೆ ಒಬ್ಬ ಲಿಂಕನ್ ಕಾಣಿಸಲ್ಲ? ಲಿಂಕನ್ ಎಲ್ಲ ಲಾಕ್ ಕ್ಯಾಬಿನಲ್ಲಿ ಹುಟ್ಟುತ್ತಂತೆ, ಗುಡಿಸಲಲ್ಲಿ ಹುಟ್ಟುತ್ತಂತೆ. ಬಡವ, ಅವನಿಗೆ ಫಾರ್ಮಲ್ ಎಜುಕೇಶನ್ ಇರಲಿಲ್ಲ. ಇಡೀ ಜೀವಮಾನದಲ್ಲಿ 18 ತಿಂಗಳು ಶಾಲೆಗೆ ಹೋಗಿದ್ದಾನಷ್ಟೇ ಅವನು. ಅಂತ ಮಹಾನ್ ವ್ಯಕ್ತಿಗಳು ಬಂದಂಥ ಅಮೆರಿಕದಲ್ಲಿ ಇವತ್ತು ಟ್ರಂಪ್ ಬರ್ತಾನೆ. ಎಲ್ಲರೂ ಹೋಗ್ಬಿಟ್ಟು ಆ ಎಪ್ಸ್ಟೈನ್ ಬಂಗ್ಲೆನಲ್ಲಿ ಮಾಡಬಾರದ್ದು ಸಭೆನಲ್ಲಿ ಹೇಳಕ್ಕಾಗದೇ ಇರುವಂಥದ್ದು ಮಾಡ್ತಾರೆ. ಒಂದು ದೇಶದವರಲ್ಲ, ಒಬ್ಬ ಟ್ರಂಪ್ ಅಲ್ಲ, ನಮ್ಮ ದೇಶದವರು ಇದ್ದಾರೆ. ಹಾಗಿದ್ರೆ ಈ ಜನತಂತ್ರದ ನಾಯಕ ಶಿಖಾಮಣಿಗಳು ಎಲ್ಲಾ ದೇಶದಲ್ಲೂ ಹೀಗಾಗಿ ಹೋಗಿದಾರಲ್ಲ. ಇದರ ಹಿಂದಿನ ಆರ್ಥಿಕ ರಾಜಕೀಯ ಸತ್ಯವನ್ನ ಗುರುತಿಸದೆ ಹೋದ್ರೆ ನಮ್ಮ ಹೋರಾಟ ಎಲ್ಲೋ ಒಂದು ಕಡೆಯಲ್ಲಿ ದಿಕ್ಕು ತಪ್ಪುತ್ತೆ. ಬರೇ ಮೋದಿ ಅಲ್ಲ, ಬರೇ ಅಮಿತ್ ಶಾ ಅಲ್ಲ, ಫ್ಯಾಸಿಸಂ, ಬರೇ ಫ್ಯಾಸಿಸಂ ಅಲ್ಲ, ಅದರ ಹಿಂದಿನ ಮನೋಪಲಿ ಕ್ಯಾಪಿಟಲಿಸಂ. ಫ್ಯಾಸಿಸಂನ ಹೋರಾಡುವಂತಂದ್ರೆ ಜಗತ್ತಿಗೆ ಬಹಳ ಒಳ್ಳೆಯ ಒಂದು ದೃಷ್ಟಿಕೋನವನ್ನು ಕೊಟ್ಟಿದ್ದು ಜಾರ್ಜಿ ಡಿಮಿಟ್ರೋವ್ ಅಂತ ಒಬ್ಬ ಬಲ್ಗೇರಿಯನ್ ಕಮ್ಯುನಿಸ್ಟ್. ಆತ ಹೇಳೋದು ಅವಶ್ಯಕ ಇರೋದು ಆಂಟಿ ಫ್ಯಾಸಿಸ್ಟ್ ಫ್ರಂಟ್, ಫ್ಯಾಸಿಸಂ ವಿರೋಧಿ ಬೃಹತ್ ಒಕ್ಕೂಟ. ಭಾರತದಲ್ಲೇ ಅದನ್ನು ಅನುಷ್ಠಾನಕ್ಕೆ ತರಬೇಕಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ಕಾಂಗ್ರೆಸ್ನ ಹೋರಾಟ ಮಾಡ್ತಾ ನಾವೆಲ್ಲ ಸಾಮಾಜಿಕ ಚಳವಳಿಗೆ ಬಂದವರು 76, 77. ಆದ್ರೆ ಇವತ್ತು ಯಾವ ಮಡಿವಂತಿಕೆಯೂ ಇಲ್ಲದೆ ನಾನು ಹೇಳ್ತೀನಿ, ಬಿಜೆಪಿಯ ವಿರುದ್ಧ ವಿಶಾಲವಾದ ಮೈತ್ರಿಕೂಟವನ್ನು ನಾವು ಸ್ಥಾಪಿಸಬೇಕಂದ್ರೆ ಬಿಜೆಪಿ ಮತ್ತು ಕೋಮುವಾದಿ ಶಕ್ತಿಗಳನ್ನ ಬಿಟ್ಟು ಎಲ್ಲರನ್ನೂ ಸೇರಿಸ್ಬೇಕು. ಆದ್ರೆ ಹಾಗೆ ಎಲ್ಲರನ್ನೂ ಸೇರಿಸಿ ಅಂದಿದ ತಕ್ಷಣ ಕಾಂಗ್ರೆಸ್ನವ್ರು ದುಡ್ಡು ತಿಂದಿಲ್ವಾ, ಕಾಂಗ್ರೆಸ್ನವ್ರು ಎಮರ್ಜೆನ್ಸಿ ತರಲಿಲ್ವಾ, ಕಾಂಗ್ರೆಸ್ನವ್ರಲ್ಲಿ ಗೂಂಡಾಗಿರಿ ಇಲ್ವಾ, ಅಥವಾ ಬೇರೆ ಪ್ರಾದೇಶಿಕ ಪಕ್ಷಗಳು ಆ ತೃಣಮೂಲ ಕಾಂಗ್ರೆಸ್ ಅವರು ಸಾಚಾಗಳ, ಮಮತಾ ಬ್ಯಾನರ್ಜಿ ಯೋಗ್ಯರ, ಇಂಥ ಪ್ರಶ್ನೆಗಳು ಬರುತ್ತೆ. ಫ್ಯಾಸಿಸಂನ ನೀವು ಗುರುತಿಸಿದ್ರೆ ವಿಯೆಟ್ನಾಂನಲ್ಲಿ ಕಮ್ಯುನಿಸ್ಟ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಬುದ್ಧಿಸ್ಟ್ ಅತ್ಯಂತ ಪ್ರತಿಗಾಮಿಯಾಗಿ ಕಾಣಿಸ್ತಾ ಇದ್ದ ಬೌದ್ಧ ಗುರುಗಳ ಜೊತೆನಲ್ಲಿ ಕೂಡ ಅವ್ರು ಕೈ ಸೇರಿಸಿದ್ರು. ಈ ತುರ್ತು ನಮ್ಮ ದೇಶದಲ್ಲಿ ಅರ್ಥ ಆಗಿದೆ ಅಂತ ನನಗನ್ಸಲ್ಲ. ನಮ್ಮ ರಾಜಕೀಯ ನಾಯಕರೆಲ್ಲ ಇನ್ನೂ ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ರಾಜ ಮಹಾರಾಜರು ಒಬ್ರು ಬೆನ್ನಿಗೊಬ್ರು ಚೂರಿ ಆಗ್ತಾ ಇದ್ರಲ್ಲ, ಹೋಗಿ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಕೈ ಶೇಕ್ ಮಾಡ್ತಾ ಇದ್ರಲ್ಲ, ಅದೇ ಪರಿಸ್ಥಿತಿಯಲ್ಲಿಲ್ಲ. ನಮ್ಮ ಬುದ್ಧಿಜೀವಿ ವಲಯ, ಲೇಖಕ ವಲಯ, ಪತ್ರಕರ್ತರ ವಲಯದಲ್ಲಿ ಒಂದು ಸಣ್ಣ ಭಾಗವನ್ನು ಬಿಟ್ಟರೆ ಮಿಕ್ಕಿದವರೆಲ್ಲ ಇನ್ನೂ ನಿದ್ರೆ ಮಾಡ್ತಾ ಇದ್ದಾರೆ. ಅಪಾಯವನ್ನು ರೆಕಗ್ನೈಸ್ ಮಾಡಿ ನಾವು ವಿಶಾಲವಾದ ಮೈತ್ರಿಕೂಟವನ್ನು ಕಟ್ಕೋಬೇಕು. ಮತ್ತೆ ಸ್ವಲ್ಪ ಕಾಲ ನಮ್ಮ ಮಧ್ಯದ ಜಗಳಗಳಿಗೆ ಕದನ ವಿರಾಮ ಹಾಕಬೇಕು. ಸಾರ್ವಜನಿಕವಾಗಿ ಬೈಕೊಳ್ಳೋದು, ಇನ್ನೊಬ್ಬರಿಗೆ ಮನರಂಜನೆ ಕೊಡೋದು ನಿಲ್ಲಿಸಿ ಸೈದ್ಧಾಂತಿಕ ಹೋರಾಟಗಳನ್ನು ರೂಪಿಸೋಣ. ಮತ್ತೆ ಅದರಲ್ಲಿ ತಾತ್ವಿಕ ಸಹನೆ ಇರಬೇಕು. ಟೀಕೆಗಳು ಬರುತ್ತೆ, ವಿಮರ್ಶೆ ಬರ್ತದೆ, ಸ್ವೀಕರಿಸೋಣ. ಅರೆ ಬೈಕೊಳ್ಳೋದು ನಿಲ್ಲಿಸ್ಕೊಂಡು ನಾವು ಜನಸಾಮಾನ್ಯರು, ಇಲ್ಲಿರ್ತಕ್ಕಂಥ ಜನಗಳು
ನಾವು ಒಂದು ಆಂಟಿ ಫ್ಯಾಸಿಸ್ಟ್ ಮೈತ್ರಿಕೂಟವನ್ನು ಸ್ಥಾಪಿಸಲಿಕ್ಕೆ ಪ್ರತಿ ಊರಲ್ಲೂ ಮುಂದಾಗಬೇಕು. ಮತ್ತೆ ಅದು ಮಾತ್ರ ರಾಜಕೀಯ ಪಕ್ಷಗಳ ಮೇಲೆ ಅಂಕುಶ ಹಾಕಕ್ಕೆ ಸಾಧ್ಯ. ಯಾವುದೇ ಪಕ್ಷ ಬರಲಿ, ಬಿಜೆಪಿ ವಿರುದ್ಧದ ಹೋರಾಟ, ಅವ್ರ ಮೇಲೆ ಅಂಕುಶ ಹಾಕ್ಬೇಕಲ್ಲ. ಯಾರು ಹಾಕ್ಬೇಕು? ನಾವು, ನೀವು ಹಾಕ್ಬೇಕು. ಅಂಥ ಒಂದು ಜನಾಭಿಪ್ರಾಯವನ್ನ ರೂಪಿಸಲಿಕ್ಕೆ ನಮ್ಮ ಚರ್ಚೆಗಳು ಸಹಾಯ ಮಾಡಲಿ ಅಂತ ಕೇಳಿಕೊಂಡು ಸುಮಾರು 3 ನಿಮಿಷ ಹೆಚ್ಚಿಗೆ ತಗೊಂಡಿದ್ದೀನಿ, ಕ್ಷಮಿಸ್ಬೇಕು. ನಮಸ್ಕಾರ.